ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲಾರು ಹೇಗಿದ್ದೀರಿ? ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸೂಪರ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಮೊದಲಿಗೆ ಒಂದು ಬಾಣಲೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಿದ್ದೀನಿ. ಈ ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು. ನಂತರ ಇದಕ್ಕೆ 5ರಿಂದ 10 ಗೋಡಂಬಿ ಹಾಕೊಂತ ಇದ್ದೀನಿ. ಈ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೊಂಥರ ಗೋಲ್ಡನ್ ಕಲರ್, ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಹೊತ್ತು ಜಾಸ್ತಿನೂ ಫ್ರೈ ಮಾಡ್ಕೊಳೋದು ಬೇಡ, ಲೈಟ್ ಆಗಿ ಫ್ರೈ ಆದ್ರೆ ಸಾಕು. ನೋಡಿ, ಈ ಕಲರ್ ಬಂದಿದ್ರೆ ಸಾಕು. ಇದನ್ನಿಗೆ ಬೇರೆ ಒಂದು ಬಟ್ಲಿ ತಕೊಂಡಿನಿ. ನಂತರ ಇದೇ ಮಾಡ್ಲಿಕ್ಕೆ ಒಂದ್ ಈರುಳ್ಳಿನ ಉದುದಿಗೆ ಕಟ್ ಮಾಡ್ಕೊಂಡಿನಿ, ಅದನ್ನ ಇದಕ್ಕೆ ಹಾಕೊಂತೀನಿ. ನೋಡಿ, ಈ ತರ ಉದುದಿಗೆನ ಕಟ್ ಮಾಡ್ಕೋಬಹುದು. ನಿಮ್ಗೆ ಬೇಡ ಅಂದ್ರೆ ಚಿಕ್ಕದಾಗಿನ ಕಟ್ ಮಾಡ್ಕೋಬಹುದು. ಈ ತರ ಉದುದಿಗಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ನಾನು ಜಾಸ್ತಿ ಫ್ರೈ ಮಾಡ್ಕೊಂತೀನಿ. ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ತೆಗೆದಿಟ್ಕೊಂತೀನಿ. ಸ್ಕಿಪ್ ಮಾಡ್ದೆ ನೋಡಿ, ಇದನ್ನ ಆಮೇಲೆ ಹಾಕೊಂತೀನಿ. ಎದಕ್ಕಂತ ನೋಡ್ರಿ ಅಂತ. ನಂತರ ಇದಕ್ಕೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಟೊಮೊಟೊ ತಗೊಂಡಿದ್ದೀನಿ, ಚಿಕ್ಕ ಟೊಮೊಟೊನ ಇದಕ್ಕೆ ಹಾಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲಾನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 4-5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ತರ ಉದ್ದಿಗೆ ಕಟ್ ಮಾಡ್ಕೊಂಡಿನಿ. ಅದನ್ನ ಇದ್ರ ಜೊತೆ ಹಾಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ನಂತರ ಇದಕ್ಕೆ ಅಚ್ಚ ಖಾರದ ಪೌಡರ್ ಹಾಕೊಂತ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ನೀವು ಈಗ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದೀವಿ, ಅದಕ್ಕೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದ್ ಚಿಕ್ಕ ಟೊಮೊಟೊನ ಹಾಕಿ ರುಬ್ಕೊಂಡಿನಿ. ಒಗ್ಗರಣೆ ಮಾಡ್ಕೊಂಡೋಗ ಒಂದು ಟೊಮೊಟೊ ಹಾಕೊಂಡಿದ್ವಿ ಚಿಕ್ಕದು, ಮತ್ತೆ ರುಬ್ಬುವಾಗ ಕೂಡ ಒಂದ್ ಚಿಕ್ಕ ಟೊಮೊಟೊನ ಹಾಕೊಂಡಿದ್ವಿ. ಈ ತರ ಹಾಕೊಂಡ್ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಜೊತೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾವೀಗ ರೈಸ್ಗೆ ಕೂಡ ಅನ್ನ ಹಾಕೊಂಡಿರ್ತೀವಿ ಆಲ್ರೆಡಿ ಉಪ್ಪನ್ನ, ಅದಕ್ಕೆ ಇದಕ್ಕೆ ಆಗಷ್ಟು ಮಾತ್ರನೇ ಹಾಕೋಬೇಕು ಸಾಲ್ಟ್ನ. ನಂತರ ಇದಕ್ಕೆ ಪನ್ನೀರ್ ಹಾಕೊಂತ ಇದ್ದೀನಿ. ಪನ್ನೀರ್ಗೆ ಇದನ್ನ ಮಾಡ್ಕೊಳಕ್ಕಿಂತ ಮುಂಚೆಕ ಒಂದ್ 10 ನಿಮಿಷ ಉಪ್ಪು, ಖಾರ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿ ನೆನೆಯಕ್ಕೆ ಇಟ್ಕೊಂಡಿದ್ದೆ. ಅದನ್ನ ಇದಕ್ಕೆ ಹಾಕೊಂತೀನಿ. ನೋಡಿ, ಇದೆಲ್ಲ ಪನ್ನೀರ್ನ ಇದಕ್ಕೆ ಹಾಕೊಂತೀನಿ. ಈ ತರ ಪನ್ನೀರ್ಗೆ ಸ್ವಲ್ಪ ಈ ತರ ಉಪ್ಪು, ಖಾರ, ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಅದೆಲ್ಲ ಉಪ್ಪು ಖಾರ ಹಿಡ್ಕೊಂಡಿರುತ್ತಲ್ವಾ, ಅದಕ್ಕೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಈ ತರ ಮಾಡ್ಕೊಟ್ರೆ ಸೂಪರ್ ಆಗಿರುತ್ತೆ. ನೀವು ಬಿಸಿ ಅನ್ನ ಮಾಡ್ಕೊಂಡು ಲಂಚ್ ಬಾಕ್ಸ್ಗೆ ಕೂಡ ಇದನ್ನ ಮಾಡಿ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ 1-2 ನಿಮಿಷ ಚೆನ್ನಾಗಿ ಬೆನಿಲಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೆತ್ತಗಾದ್ರೆ ಪನ್ನೀರಿನ ಜೊತೆ ಮಿಕ್ಸ್ ಆದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನೋಡಿ, 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತಿನ ಬೇಯಿಸ್ಕೊಳೋದೇನ್ ಬೇಡ. ನೋಡಿ, ಇದೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡಿಂದ ಅವಾಗ್ಲೇ ಮಾಡಿಟ್ಕೊಂಡ್ರಂತ ರೈಸ್ನ ಇದಕ್ಕೆ ಹಾಕೋಬೇಕು. ರೈಸ್ ಮಿಕ್ಕಿರುತ್ತಲ್ವ, ಅದನ್ನ ಇದಕ್ಕೆ ಹಾಕೊಂತ ಇದ್ದೀನಿ. ನೀವು ಆಫೀಸ್ಗೆ ಲಂಚ್ ಬಾಕ್ಸ್ಗೆ ಕಟ್ಟೋದಾದ್ರೆ ಆದಷ್ಟು ಬಿಸಿ ಅನ್ನನ ಮಾಡ್ಕಟ್ಕೊಳ್ಳಿ. ಮತ್ತೆ ನಿನ್ನೆ ಅನ್ನ ಕಟ್ಟಿದ್ರೆ ಅವಾಗ್ಲೇ ತಿನ್ನಕಾರೆ ನಡೆಯುತ್ತೆ. ಮತ್ತೆ ಸ್ಕೂಲ್ಗೆಲ್ಲ ಕಟ್ಟಿದ್ರೆ ಬಿಸಿಲಿಗೆ ಅದಕ್ಕೆ ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಕೂಲ್ಗೆ ಆಫೀಸ್ಗೆ ಆದ್ರೆ ಬಿಸಿ ಅನ್ನ ಮಾಡಿ ಹಾಕೊಳ್ಳಿ. ನಾ ಇದಕ್ಕೆ ಒಂದ್ ಚಕ್ಕೆ, ಪಲಾವ್ ಎಲೆ, 1-2 ಲವಂಗ ಹಾಕಿ ರೈಸ್ನ ಮಾಡ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕೊಂತೀನಿ. ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದೀನಿ. ತುಪ್ಪ ಹಾಕೊಂಡ್ರೆ ಘಮ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನಿಮ್ಗೆ ಇಷ್ಟ ಇದ್ರೆ ತುಪ್ಪ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ರೈಸ್ ಮತ್ತೆ ಮಸಾಲೆ ಎಲ್ಲ ಅಂಟ್ಕೊಂಡು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಎಲ್ಲಾನು ಈ ತರ ಮಾಡಿದ್ರೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿನ್ನೆ ಅನ್ನ ಅಥವಾ ಮಿಕ್ಕಿರೋ ಅನ್ನ ಅನ್ನುವಂತ ಬೇಜಾರೇನಿರೋದಿಲ್ಲ. ಈ ತರ ಮಾಡಿಕೊಟ್ರೆ ಒಂದ್ ಅಗಳು ಬಿಡುದಿಲ್ಲ, ಹಾಗೆ ಖಾಲಿ ಮಾಡ್ಬಿಡ್ತಾರೆ. ಅಷ್ಟು ಸೂಪರ್ ಆಗಿರುತ್ತೆ. ನೋಡಿ, ಇದಕ್ಕೆ ಅವಾಗ್ಲೇ ಈರುಳ್ಳಿ ತೆಗೆದಿಟ್ಕೊಂಡಿದ್ನಲ್ವಾ, ಅದನ್ನ ಇದಕ್ಕೆ ಹಾಕೊಂತೀನಿ. ನೋಡಿ, ಅವಾಗ್ಲೇ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನ ಇದಕ್ಕೆ ಹಾಕೊಂಡಿದೀನಿ.
ಮೊದಲೇ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಂತೀನಿ. ಇನ್ನು ಗೋಡಂಬಿನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ನೀವು ಬೇಕಂದ್ರೆ ಜಾಸ್ತಿ ಗೋಡಂಬಿ ಕೂಡ ಹಾಕೋಬಹುದು. ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.